ಜ್ಯೋತಿ, ಫಂಕ್ಷನ್ ಲೇಟ್ ಆಗ್ತಾ ಇದೆ, ಬೇಗ ರೆಡಿ ಆಗು, ಬೇಗ. ಜಾನಕಿರಾಮನ್ ಅವರೇ, ಡ್ರೈವರ್ಗೆ ಕಾರ್ ತೆಗೆಯೋಕೆ ಹೇಳಿ. ರೆಡಿ ಆಗಿದೆ ಯಜಮಾನ್ರೆ. ಜ್ಯೋತಿ, ಬೇಗ. ಬರ್ತಾ ಇದ್ದೀನ್ರಿ. ಹಲೋ ಸಿದ್ಧಾರ್ಥಿಯೋ? ಸರ್, ನಾನು ಬ್ಯಾಂಕ್ ಮ್ಯಾನೇಜರ್ ಕಾರಂತ್ ಮಾತಾಡ್ತಿದ್ದೀನಿ. ಹೇಳಿ. ದೇರ್ ಇಸ್ ಅ ಬ್ಯಾಡ್ ನ್ಯೂಸ್ ಫಾರ್ ಯು. ಏನು? ನಿಮ್ಮ ಫ್ರೆಂಡ್ ಪ್ರಮೋದ್. ಹಾ, ಅದೇ ನೀವು ಬ್ಯಾಂಕ್ ಸೆಕ್ಯೂರಿಟಿ ಕೊಟ್ಟಿದ್ರಲ್ಲ, ಹಾ ಹಾ, ಅವರು ಸುಸೈಡ್ ಮಾಡ್ತಾರೆ. ವಾಟ್? ಐ ಸಿ. ನೀವು ಬೇಗ ಬರ್ತೀರಲ್ಲ? ಹಾ, ಈಗಲೇ ಬರ್ತೀನಿ. ರೀ, ಏನ್ರಿ? ಹಾ, ಏನ್ ವಿಷಯ? ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಜಾನಕಿರಾಮಯ್ಯ ಅವರೇ, ಏನ್ ವಿಷಯ? ಏನು ಅಂತ ನನಗೂ ಗೊತ್ತಾಗ್ಲಿಲ್ಲಮ್ಮ. ಬನ್ನಿ ಸರ್. ಸರ್, ಈ ಲೆಟ್ರು ನನ್ನ ಭಾಗದ ದೇವರಾದ ಸಿದ್ಧಾರ್ಥ. ಜೀವನದಲ್ಲಿ, ವ್ಯಾಪಾರದಲ್ಲಿ ಎರಡರಲ್ಲೂ ಸೋತ್ ಹೋದೆ. ನಾನು ನತದೃಷ್ಟ. ನಾನು ಅಂದ್ಕೊಂಡಿದ್ದು ಯಾವುದನ್ನೂ ಸಾಧಿಸೋಕ್ಕಾಗಲೇ ಇಲ್ಲ. ಬದುಕೆ ಬೇಸರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ಸಿದ್ಧಾರ್ಥ, ನಿನ್ನ ಗಾಢವಾದ ಸ್ನೇಹಕ್ಕೆ ದ್ರೋಹ ಮಾಡಿ ನನ್ನೆಲ್ಲಾ ಸಾಲಕ್ಕೆ ನಿನ್ನನ್ನು ಹೊಣೆ ಮಾಡಿ ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ತೀಯಲ್ಲ? ಸರ್, ನೀವು ಶ್ಯೂರಿಟಿ ಹಾಕೋಕೆ ಮುಂಚೆ ನಾನು ಎಚ್ಚರಿಕೆ ಕೊಡಬೇಕಾಗಿತ್ತು. ಐ ಆಮ್ ಸಾರಿ ಸರ್. ನೋನು, ಜೀವನದಲ್ಲಿ ಬಂದ ಕಷ್ಟಗಳನ್ನ ಎದುರಿಸಿದೆ, ಹೇಡಿಯಾಗಿ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಬ್ಲಡಿ ಫೆಲೋ. ಸಾಲ ನಾನ್ ತೀರಿಸ್ತಾ ಇದ್ದೆ, ಅನ್ಯಾಯವಾಗಿ ಒಬ್ಬ ಸ್ನೇಹಿತನ ಕಳ್ಕೊಂಬಿಟ್ಟೆ. ಈಗ ಸಾಲ ಎಲ್ಲ ಹೇಗೆ ತೀರಿಸ್ತೀರಿ ಸರ್? ತೀರಿಸ್ಲೇಬೇಕಲ್ಲ ಸರ್. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಇನ್ಸ್ಪೆಕ್ಟರ್ ಸರ್, ಯಾರು ಹಣ ಕೊಡಬೇಕು ಅವರನ್ನ ಲಾಯರ್ನ ಕರ್ಕೊಂಡು ದಯವಿಟ್ಟು ಮನೆಗೆ ಬನ್ನಿ. ಓಕೆ? ಓಕೆ ಸರ್. ಫ್ಯಾಕ್ಟ್ರಿ ಪೇಪರ್ಸ್, ಕೀಸ್. ಈ ಫ್ಯಾಕ್ಟ್ರಿನ ನೀವೇ ನಡೆಸಿ ನಿಮ್ಮ ಸಾಲ ತೀರಿದ ಮೇಲೆ ನನ್ನ ವರ್ಕರ್ಸ್ಗೆ ಬಿಟ್ಕೊಟ್ಬಿಡಿ. ನನ್ನ ವರ್ಕರ್ಸ್ನ ಯಾವಾಗಲೂ ನನ್ನ ಸ್ನೇಹಿತರಾಗಿ ನೋಡ್ಕೊಂಡಿದ್ದೀನಿ. ಪ್ಲೀಸ್, ನೀವು ಕೂಡ ಹಾಗೇನೆ. ಖಂಡಿತ ಮಿಸ್ಟರ್ ಸಿದ್ಧಾರ್ಥ, ಐ ಆಮ್ ಸಾರಿ. ಇದು ನನ್ನ ಡ್ಯೂಟಿ. ನಿಮಗೆ ಏನು ಸಹಾಯ ಮಾಡೋ ಸ್ಥಿತಿನಲ್ಲಿಲ್ಲ. ನೋನು, ಇಟ್ಸ್ ಆಲ್ ರೈಟ್. ನಿಮ್ಮ ಡ್ಯೂಟಿ ನೀವು ಮಾಡಿದ್ದೀರಾ, ಅದಕ್ಕೆ ಯಾಕೆ ನೊಂದ್ಕೋತೀರಾ? ಸರ್, ಎಸ್, ನಿಮ್ಮನ್ನು ನೋಡೋಕೆ ಫ್ಯಾಕ್ಟ್ರಿ ವರ್ಕರ್ಸ್ ಬಂದಿದ್ದಾರೆ ಸರ್. ಒಳಗಡೆ ಕಳಿಸು. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಸರ್, ಸಿಲ್ವರ್ ಜುಬ್ಲಿ ಫಂಕ್ಷನ್ಗೆ ಎಲ್ಲ ಸಿದ್ಧವಾಗಿದೆ. ಕಾರ್ಮಿಕರೆಲ್ಲ ತಮಗೋಸ್ಕರ ಕಾಯ್ತಿದ್ದಾರೆ ಸರ್. ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ಫ್ರೆಂಡ್ಸ್, ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ. ಐ ಆಮ್ ಸಾರಿ ಟು ಟೆಲ್ ಯು, ಈ ದಿನ ನಾನು ಈ ಫ್ಯಾಕ್ಟ್ರಿಯಿಂದ ನಿಮ್ಮಿಂದ ದೂರ ಆಗಬೇಕಾಗಿದೆ. ನನ್ನ ಸ್ನೇಹಿತ ಮಾಡಿದ ಸಾಲಕ್ಕೆ ನಾನು ಬ್ಯಾಂಕ್ಗೆ ಶ್ಯೂರಿಟಿ ಕೊಟ್ಟಿದ್ದೆ.
ಕಾರಣಾಂತರದಿಂದ ನನ್ನ ಸ್ನೇಹಿತ ಆತ್ಮಹತ್ಯೆ ಮಾಡಿಕೊಂಡ. ಅವನು ಮಾಡಿದ ಸಾಲಕ್ಕೋಸ್ಕರ ನಾನು ಈ ಫ್ಯಾಕ್ಟ್ರಿನ ಬ್ಯಾಂಕ್ಗೆ ಒಪ್ಪಿಸ್ತಾ ಇದ್ದೀನಿ. ಆ ಸಾಲ ತೀರಿದ್ಮೇಲೆ ಈ ಫ್ಯಾಕ್ಟ್ರಿ ಮಾಲೀಕರು ನೀವಾಗ್ತೀರಾ. ಈ ಬೆಳ್ಳಿ ಹಬ್ಬ, ನಮ್ಮ ಫ್ಯಾಕ್ಟ್ರಿ ಬೆಳ್ಳಿ ಹಬ್ಬದ ದಿವಸದಲ್ಲಿ ಇದು ನಾನು ನಿಮಗೆ ಕೊಡ್ತಾ ಇರೋ ಬೋನಸ್. ಇಷ್ಟು ದಿವಸ ನೀವು ನನಗೆ ಕೊಟ್ಟ ಸಹಕಾರನ ಇವ್ರಿಗೂ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದಕ್ಕೆ ನಾವ್ ಯಾರು ಒಪ್ಪೋದಿಲ್ಲ ಸರ್. ನೀವೇ ನಮ್ಮ ಯಜಮಾನರಾಗಿರ್ಬೇಕು. ದಯವಿಟ್ಟು ಹಠ ಮಾಡಬೇಡಿ. ಕೊಟ್ಟು ಮಾತಿಗೆ ತಪ್ಪಿದ್ರೆ ನಾನು ಸತ್ತಾಗೆ. ಇದು ನಿಮ್ಗೆ ಇಷ್ಟನಾ? ಇಲ್ಲ ಸರ್, ಕಾರ್ಮಿಕರೆಲ್ಲ ತುಂಬಾ ಗಲಾಟೆ ಮಾಡ್ತಾರೆ ಸರ್. ಇದಕ್ಕೆ ಯಾರು ಒಪ್ಪಲ್ಲ ಸರ್. ನೀವೆಲ್ಲ ಇದ್ದೀರಲ್ಲ, ಕಾರ್ಮಿಕರನ್ನ ಒಪ್ಸೋ ಜವಾಬ್ದಾರಿ ನಿಮ್ದು. ಸರಿ ಸರ್, ಪ್ರಯತ್ನ ಪಡ್ತೀವಿ. ಸರ್ ನೀವು ಫಂಕ್ಷನ್ ಬಂದೇ ಬರ್ಬೇಕು. ಹೌದು ಸರ್, ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಎಲ್ಲ ಕಾರ್ಮಿಕರಿಗೂ ನನ್ನ ಬೆಳ್ಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ಬಿಡಿ. ಸರ್ ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಸರ್. ನಮ್ಮೆಲ್ಲ ಅನಾಥಿಗಳು ಮಾಡಿ ಹೋಗ್ಬೇಡಿ ಸರ್. ತಪ್ಪುಗಳಾಗ್ಬಿಡ್ತೀವಿ ಸರ್ ನೀವು. ನಮ್ಮನ್ನ ಅನಾಥಿಗಳು ಮಾಡಿ ಹೋಗ್ಬೇಡಿ ಸರ್. ಸರ್ ನಮ್ಮ ಮಾತು ಕೇಳಿ ಸರ್. ಕಾರ್ಮಿಕರ ದೈವ ಸಿದ್ಧಾರ್ಥ ಅವರಿಗೆ, ನಮ್ಮ ನೆಚ್ಚಿನ ಯಜಮಾನ ಸಿದ್ಧಾರ್ಥ ಅವರಿಗೆ, ಸಿದ್ಧಾರ್ಥ ಅವರಿಗೆ. ಎಲ್ಲೋಗಿದ್ರೆ ಯಜಮಾನ್ರೆ, ಏನಿದೆಲ್ಲ? ನಮಸ್ಕಾರ ಸರ್. ಕೂತ್ಕೊಳ್ಳಿ ಪ್ಲೀಸ್. ರೀ, ಏನಿದೆಲ್ಲ? ಎಲ್ಲಿ ಹೋಗಿದ್ರಿ? ಸ್ವಲ್ಪ ಬೀಗದ ಕೊಡು. ರೀ, ಫ್ಯಾಕ್ಟ್ರಿ ಫಂಕ್ಷನ್ಗೆ ಹೋಗ್ಬೇಕು ಅಂದಿದ್ರಲ್ಲ, ನೀವೀಗ ಎಲ್ಲಿ ಹೊರಟಿದ್ದೀರಾ? ಏನ್ ನಡೀತಾ ಇದೆ? ಇವರೆಲ್ಲ ಯಾಕೆ ಬಂದಿದ್ದಾರೆ? ನೀವ್ ಯಾಕೊಂಥರ ಇದ್ದೀರಾ? ಎಲ್ಲ ಹೇಳ್ತೀನಿ ಬಾ. ಜಾನಕಿರಾಮಯ್ಯನವ್ರೆ, ಜ್ಯೋತಿನ ಕರ್ಕೊಂಡು ನೀವು ಹೊರಗಡೆ ಹೋಗಿ. ನಾನು ಬನ್ನಿ ಅಮ್ಮ. ಈ ಮನೆನ ಮಾರಿ ನಿಮಗ್ ಬರ್ಬೇಕಾದ ಹಣನ ತಗೊಂಡು ಉಳಿದಿದ್ನ ಇಷ್ಟು ವರ್ಷ ನನ್ನ ಜೊತೆ ನನ್ನವರಾಗೆ ದೇವರಿಗೆಲ್ಲ ಹಂಚ್ಬಿಡಿ. ಸರ್, ನನ್ನೊಂದು ಸಜೆಷನ್ನು, ನೀವು ಈಗಲೂ ಇನ್ಸಾಲ್ವೆನ್ಸಿಗೆ ಅಪ್ಲೈ ಮಾಡಿಕೊಂಡ್ರೆ ಸ್ವಲ್ಪ ದುಡ್ಡು ಉಳಿಸಬಹುದು. ನ್ಯಾಯ, ಧರ್ಮ, ಸತ್ಯನ ಗೌರವಿಸುವ ಮನುಷ್ಯ ನಾನು. ಸ್ನೇಹನ, ದಾನನ ನಂಬಿರೋ ನಾನು. ಇಲ್ಲದ ಸುಳ್ಳು ಹೇಳಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ನನಗಿಲ್ಲ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ನ್ಯಾಯ, ಧರ್ಮ, ಸ್ನೇಹ ಎಲ್ಲ ಇರಬೇಕು ನಿಜ, ಆದ್ರೆ ಇದು ಅತಿ ಆಯ್ತು. ಜ್ಯೋತಿ, ಬಾ. ನಮಸ್ಕಾರ ಯಜಮಾನ್ರೆ. ಬನ್ನಿ ಯಜಮಾನ್ರೆ, ಕೂತ್ಕೊಳ್ಳಿ ಯಜಮಾನ್ರೆ. ಯಜಮಾನ್ರೆ, ಯಜಮಾನ್ರೆ. ಆಟೋ. ಏನ್ರಿ? ಯಜಮಾನ್ರೆ, ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ಕೂತ್ಕೋ. ಒಂದು ನಿಮಿಷ.
ಜ್ಯೋತಿ, ಈ ಜಾಗ ನಿಂಗೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ನನ್ನ ಹತ್ರ ನಿಜ ಹೇಳಿದ್ರೆ ನಿನ್ನ ಹತ್ರ ಹೇಳಿದೆ, ಇನ್ಯಾರ ಹತ್ರ ಹೇಳಿ ಜ್ಯೋತಿ? ಇನ್ಮೇಲೆ ಏನಿದ್ರು ನಮ್ಮ ವಾಸ ಇಲ್ಲೇ. ಯಾಕೆ ಜ್ಯೋತಿ, ನಮ್ಮ ಫ್ಯಾಕ್ಟ್ರಿ, ಮನೆ, ಕಾರು ಎಲ್ಲ ನನ್ನ ಸ್ನೇಹಿತ ಮಾಡಿದ ಸಾಲ ತೀರ್ಸೋಕೆ ನಾನು ಬ್ಯಾಂಕ್ ಕೊಟ್ಬಿಟ್ಟೆ. ನಿಮ್ಮ ಸ್ನೇಹಿತ ಮಾಡಿದ ಸಾಲಕ್ಕೆ ನಾವ್ಯಾಕೆ ನಮ್ಮ ಆಸ್ತಿನೆಲ್ಲ ಕೊಡ್ಬೇಕು? ಅವನು ಮಾಡಿದ ಸಾಲಕ್ಕೆ ನಾನು ಬ್ಯಾಂಕ್ ಶೂರಿಟಿ ಕೊಟ್ಟಿದ್ದೆ. ಅವನು ಆತ್ಮಹತ್ಯೆ ಮಾಡ್ಕೊಂಡ. ಅವನ ಹತ್ರ ಏನು ಉಳಿದಿರ್ಲಿಲ್ಲ. ನನ್ನ ಆಸ್ತಿ ಹೋಯ್ತು ಅಂತ ನನಗೆ ನೋವಾಗ್ತಾ ಇಲ್ಲ ಜ್ಯೋತಿ. ನಿಮ್ಮ ತಂದೆ ತಾಯಿ ನಾನು ನಿನ್ನ ಹೂವಿನ ಸುಪ್ಪುತ್ತಿಗೆಲಿಟ್ಟು ಸಾಕ್ತೀನಿ ಅಂತ ಬೆಟ್ಟದಷ್ಟು ಆಸೆ ಹೊತ್ಕೊಂಡು ನಿನ್ನ ನನಗೆ ದಾರಿ ಎರೆದು ಕೊಟ್ಟಿದ್ರು. ನಾನು ನಿನ್ನ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ ಅಂತ ನನಗೆ ಸಂಕಟ ಆಗ್ತಾ ಇದೆ ಜ್ಯೋತಿ. ರೀ, ನೀವ್ಯಾಕೆ ನೋವು ಪಡ್ತೀರಿ? ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನನ ನಗನಗ್ತಾ ಸ್ವೀಕರಿಸಿದವಳು ನಾನು. ಈಗ ಪುನಃ ನನಗೆ ಬಡತನ ಬಂದಿರೋದ್ರಲ್ಲಿ ನನಗೆ ನೋವಿಲ್ಲ. ಆದ್ರೆ ನನ್ನನ್ನ ಕಟ್ಕೊಂಡು ನೀವೇ ಸ್ಥಿತಿಗೆ ಬಂದ್ರಲ್ಲ, ಅದಕ್ಕೆ ನನಗೆ ನೋವಾಗ್ತಿದೆ ರೀ. ಸುಪ್ಪತ್ತಿಗೆಲ್ ಮಲಗಿದವ್ರು ನೀವು ಈಗ ಈ ನೆಲದ ಮೇಲೆ ಮಲಗ್ಬೇಕಲ್ಲ. ಅದನ್ನ ನಾನು ನೋಡ್ಲಾರೆ. ನೀವು ನಿಮ್ಮ ಸ್ನೇಹಿತರನ್ನ ನಂಬಿದ್ರಲ್ಲಿ ತಪ್ಪಿಲ್ಲ, ದಾನ ಮಾಡಿದ್ರಲ್ಲಿ ತಪ್ಪಿಲ್ಲ ರೀ. ಪಾತಾಳಕ್ಕೆ ಹೋದ ಬಲಿಚಕ್ರವರ್ತಿ ಚರಿತ್ರೆಯಲ್ಲಿ ಚಿರಕಾಲ ಉಳಿದು ಹೋದ. ಕುರುಕ್ಷೇತ್ರದಲ್ಲಿ ಸೋತ ಆ ಕರ್ಣ ಎಲ್ಲರ ಮನಸ್ಸನ್ನು ಗೆದ್ದ. ಸಾವು ಎಲ್ರಿಗೂ ಬರುತ್ತೆ ಅಂದ್ರೆ, ಆದ್ರೆ ಸಾಯೋವರೆಗೂ ಬದುಕಿರಲೇಬೇಕು. ಅದೇ ನಿಜವಾದ ಬದುಕು. ನಮಗೆ ಹೀಗಾಗೋಯ್ತಲ್ಲ ಅಂತ ಮನಸ್ಥೈರ್ಯ ಕಳ್ಕೊಳ್ಳೋದಲ್ಲ. ನಾವು ಮಾಡಿದ್ದು ಸರಿಯೋ ತಪ್ಪೋ ಅದನ್ನ ಯೋಚನೆ ಮಾಡಬೇಕು. ನೋಡೋರ್ ಕಣ್ಣಿಗೆ ನಾವು ಬಡವರು ಇರಬಹುದು, ಆದ್ರೆ ನಮ್ಮ ಹೃದಯದಲ್ಲಿ ನಾವು ಶ್ರೀಮಂತರು ಕಣ್ರಿ, ಶ್ರೀಮಂತರು. ಜ್ಯೋತಿ, ಯು ಆರ್ ಜಸ್ಟ್ ಗ್ರೇಟ್. ಏ ದುರ್ಗಾ, ನಿಂತ್ಕೋ. ಜಾನಕಿರಾಮಯ್ಯನವ್ರೆ, ಏನ್ ಯಜಮಾನ್ರೆ? ನಮ್ ದುರ್ಗಾ ಯಾಕೋ ಕೂಕೋತಾ ಇದ್ದಾಳಲ್ಲ, ಬನ್ನಿ ಅದೇ ನೋಡೋಣ. ಜ್ಯೋತಿ, ಯಾರಾದ್ರೂ ಹೋಗಿ ಸ್ವಲ್ಪ ನೀರು ತಗೊಂಬನ್ನಿ. ಜ್ಯೋತಿ, ಜ್ಯೋತಿ, ಜ್ಯೋತಿ. ಏನಾಯ್ತು ಜ್ಯೋತಿ? ಯಜಮಾನ್ರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಹಾ, ಕರ್ಕೊಂಡು ಹೋಗೋಣ. ಬುದ್ಧಿ, ಒಂದ್ ನಿಮಿಷ ಇರಿ. ಆಸ್ಪತ್ರೆ ಬೇಡ ಬುದ್ಧಿ, ಅಮ್ಮ ಅವರು ಸದ್ಯದಲ್ಲೇ ತಾಯಿ ಆಗ್ತಾ ಇದ್ದಾರೆ.
ಮಂತ್ರಿ ಮಾಡ್ತೀನಿ ಅಂತ ಗ್ಯಾರಂಟಿಯಾಗಿ ಹೇಳಿದ್ದೆ. ಡೋಂಟ್ ವರಿ ಡಾರ್ಲಿಂಗ್. ನೋಡು, ನೀನು ಈ ಪತ್ರದ ಮೇಲೆ ಸೈನ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿನ್ನ ಮಿನಿಸ್ಟರ್ ಮಾಡ್ತೀನಿ. ನಿನ್ನ ನಂಬಿದ್ದೀನಿ. ಪ್ರಾಮಿಸ್ ಅಂದ್ಮೇಲೆ ಪ್ರಾಮಿಸ್ ಮಾಡ್ತೀನಿ. ಎಲ್ಲ ಮಾಡ್ಬೇಕು ಪೂಜೆ? ತಗೋ, ಇಲ್ಲಿ ಇರ್ತೀನಿ, ದೊಡ್ಡದಾಗಿ ಮಾಡು. ದೊಡ್ಡದಾಗಿ. ಹಾ. ಅವನ್ನ ಹೊರಗಾಕಿ, ಮಿನಿಸ್ಟ್ರು ಬರೋ ಟೈಮ್ ಆಯ್ತು. ವಿಜಿ ನೋಡ, ಏಯ್ ತೆಗಿರೋ ಗೇಟು. ಏಯ್ ವಿಜಯ್ ತೆಗಿಯ ಬಾಗ್ಲು. ಸರ್ ಸರ್ ಸರ್, ಈ ವಿಜಿ ನನಗೆ ಮಂತ್ರಿ ಮಾಡ್ತೀನಿ ಅಂತೇಳಿ ಮೋಸ ಮಾಡಿದ್ಲು ಸರ್. ನನ್ನ ಆಸ್ತಿ ಪಾಸ್ತಿ ಎಲ್ಲ ತಗೊಂಡ್ಲು ಸರ್. ನನ್ನ ಹೆಂಡತಿಗೆ ಮೋಸ ಮಾಡಿ ಅವಳು ಒಡವೆ ಎಲ್ಲ ತಂದು ಇವಳು ಕೊಟ್ಟೆ ಸರ್. ನನ್ನ ಮೋಸ ಮಾಡಿದ್ಲು ಸರ್. ನಾನು ಊರಿಗೆ ಹೋಗಕ್ಕೂ ದುಡ್ಡಿಲ್ಲ ಸರ್. ನೀನೇನು ಯೋಚನೆ ಮಾಡಬೇಡ, ನಾನು ಊರಿಗೆ ಕಳಿಸ್ಕೊಡ್ತೀನಿ. ಜಾನಕಿರಾಮಯ್ಯನವ್ರೆ, ದಯವಿಟ್ಟು ಜ್ಯೋತಿಗೆ ವಿಷಯ ಹೇಳ್ಬೇಡಿ. ಅವಳಿಗೆ ತವರು ಅಂದ್ರೆ ಪ್ರಾಣ. ರಾಜಣ್ಣಂಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ಅವಳು ಬಹಳ ನೊಂದ್ಕೋತಾಳೆ. ಗರ್ಭಿಣಿ ಬೇರೆ, ಅವಳು ತಡ್ಕೊಳ್ಳೋ ಶಕ್ತಿ ಇರಲ್ಲ. ನಾನಾ ವಿಜಯ ಭಾರ್ಗವಿಗೆ ಬುದ್ಧಿ ಹೇಳ್ತೀನಿ. ಓ, ಶ್ರೀ 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 ರಾವ್ ಬಹದ್ದೂರ್ ಹರಿಹರ ಪ್ರಸಾದ್ ಅವರ ಏಕೈಕ ಪುತ್ರ ಸಿದ್ಧಾರ್ಥ ಅವರು. ನಮ್ಮ ಮನೆಯವ್ರಿಗೂ ಪಾದ ಬೆಳೆಸಿದ್ದೀರಾ? ಬರೋದ್ ಬಂದ್ರಿ, ಆಸ್ತಿ ಅಂತಸ್ನೆಲ್ಲ ಕಳ್ಕೊಂಡ್ಮೇಲೆ ಬಂದಿದ್ದೀರಾ? ನನ್ನಿಂದೇನಾದ್ರೂ ಹಣ ಬೇಕಿತ್ತಾ? ಈ ಕೈಗೆ ಕೊಡೋದ್ ಗೊತ್ತೇ ಹೊರತು ತಗೊಳೋದ್ ಗೊತ್ತಿಲ್ಲ. ನೀವು ರಾಜಣ್ಣಂಗೆ ಮೋಸ ಮಾಡಿ ಅವನ ಹತ್ರ ಕಿತ್ಕೊಂಡಿರೋ ಆಸ್ತಿ, ಹಣ, ಒಡವೆನೆಲ್ಲ ಅವನಿಗೆ ವಾಪಸ್ ಕೊಟ್ಟು ಅವನ ಸಂಸಾರನ ಉಳಿಸಿ ಅಂತ ಕೇಳ್ಕೊಳಕ್ ಬಂದಿದ್ದೆ. ಸ್ಮಶಾನಕ್ಕೆ ಹೋಗಿದ್ ಹೆಣಾನು, ವಿಜಯ್ ಭಾರ್ಗವಿ ಹತ್ರ ಬಂದಿದ್ದ ಹಣಾನು ಯಾವತ್ತೂ ಹಿಂತಿರುಗಿ ಬರಲ್ಲ. ನೀನೊಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಬಾಳ ಹಾಳು ಮಾಡೋದು ಸರಿಯಲ್ಲ. ನಿಮ್ ಬೋಧನೆ ಕೇಳೋಕ್ ಚೆನ್ನಾಗಿದೆ, ಪಾಲ್ಸಕ್ಕಾಗಲ್ಲ. ಇದು ಬೋಧನೆ ಅಲ್ಲ, ಒಂದು ಹೆಣ್ಣಿಗೆ ಸಹಜವಾಗಿರ್ಬೇಕಾದ ಗುಣ, ಮಾನವೀಯತೆ. ಮಿಸ್ಟರ್ ಸಿದ್ಧಾರ್ಥ, ಅವೆಲ್ಲ ನನ್ನಲ್ಲಿ ಯಾವತ್ತೂ ಸತ್ ಹೋದ ಪದಗಳು. ನಿಮ್ ರಾಜಣ್ಣನ್ನ ನನ್ನ ಹತ್ರ ಬಾ ಅಂತ ನಾನೇನು ತಾಂಬೂಲ ಕೊಟ್ಕರಿಲಿಲ್ವಲ್ಲ. ಅವನಾಗೆ ಬಂದ, ಸುಖ ಅನುಭವಿಸ್ದ, ಅದಕ್ಕೆ ತಕ್ಕ ಬೆಲೆ ತೆತ್ತ. ಇದು ಅವನು ಮಾಡಿದ ಸ್ವಯಂಕೃತ ಅಪರಾಧ. ಅದೆಲ್ಲ ಹಳೆ ಕತೆ. ರಾಜಣ್ಣ ತಪ್ಪು ಮಾಡ್ದ ನಿಜ, ಆದ್ರೆ ಅವನ ಹೆಂಡತಿ ಮಕ್ಕಳು ಗೋಳಾಡ್ತಾ ಇದ್ದಾರೆ. ದಯವಿಟ್ಟು ಅವರ ಕಣ್ಣೀರ್ನ ಒರೆಸು ಪ್ಲೀಸ್. ಅವ್ರ ಕಣ್ಣೀರ್ ಒರ್ಸಕ್ ಹೋದ್ರೆ ನಾನ್ ಕಣ್ಣೀರ್ ಸುರಿಸ್ಬೇಕಾಗುತ್ತೆ. ಮಿಸ್ಟರ್ ಸಿದ್ಧಾರ್ಥ, ನನ್ ಟೈಮ್ ತುಂಬಾ ಪ್ರೆಷಿಯಸ್, ಅದನ್ನ ಹಾಳು ಮಾಡಬೇಡಿ. ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ದಯವಿಟ್ಟು ಹೊಟ್ಟೋಗಿ. ಈ ಪಾಪದ ಹೊಂಡ ತುಂಬಿರೋ ಈ ಮನೇಲಿ ಕಾಲಿಟ್ಟಿದ್ದು ನಾನು ಮಾಡಿದ ಮೊದಲನೇ ತಪ್ಪು. ಹೋಗ್ತೀನಿ, ಆದ್ರೆ ಹೋಗೋಕ್ಕಿಂತ ಮುಂಚೆ ಒಂದು ಎಚ್ಚರಿಕೆ ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಇನ್ನು 24 ಗಂಟೆ ಒಳಗಡೆ ರಾಜಣ್ಣನಿಗೆ ಸೇರ್ಬೇಕಾದ್ದು ಸೇರದೆ ಇದ್ರೆ ನಿಮ್ಗಳ ಅಂತ್ಯ ನೋಡ್ಬೇಕಾಗುತ್ತೆ. ಹುಷಾರ್. ಜ್ಯೋತಿ, ನಾಳೆ ಊರಿಗೆ ಹೋಗ್ತಾ ಇದೀಯಾ? ಯಾಕೆ? ನಾಳೆ ನಮ್ಮ ಊರ ಹಬ್ಬ. ಎಲ್ಲ ಹೆಣ್ಮಕ್ಳು ತವರಿಗೆ ಹೋಗಿ ಅರಿಶಿನ ಕುಂಕುಮ ತಗೊಂಡು ತವರನ್ನ ಹರಸಿ ಬರಬೇಕು. ಅದು ಸಂಪ್ರದಾಯ. ಅದು ಅಲ್ಲದೆ ನಾನು ಚೊಚ್ಚಲ ಗರ್ಭಿಣಿ. ತವರ ಮನೇಲಿ ಹೆಣ್ಮಕ್ಳಿಗೆ ಮಡ್ಲು ತುಂಬಾ ಶಾಸ್ತ್ರ ಮಾಡ್ತಾರೆ. ಮತ್ತೆ ನಿಮ್ಮವ್ರು ಯಾರು ನಿನ್ ಕರೆಗೆ ಬರಲೇ ಇಲ್ಲ? ಅಮ್ಮ ಇದ್ರಲ್ವಾ ಕರೆಯೋದಿಕ್ಕೆ. ಕರೆಕ್ಟ್. ಮತ್ ನೀನ್ ಅಲ್ಲೋಗಿ ಏನ್ ಪ್ರಯೋಜನ? ತಾಯಿ ಇಲ್ಲ ತವರು, ದೇವ್ರಿಲ್ಲದ ಗುಡಿ ಅಂತ ಹೇಳ್ತಾರೆ. ನನ್ನ ಅಣ್ಣ ಅತ್ತಿಗೆಗೆ ವಿಚಾರ ಗೊತ್ತಿಲ್ಲದೆ ಇರಬಹುದು. ನಾನು ಹೋದ್ರೆ ತುಂಬಾ ಸಂತೋಷ ಪಡ್ತಾರೆ. ಮುಖ್ಯವಾಗಿ ನಮ್ಮ ಅಪ್ಪನ್ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ದಯವಿಟ್ಟು ಬೇಡ ಅನ್ಬೇಡ್ರಿ. ಗರ್ಭಿಣಿ ಬೇರೆ, ನೀನೊಬ್ಬಳನ್ನ ಹ್ಯಾಕ್ ಕಳ್ಸೋದು? ನಾನ್ ನಿನ್ ಜೊತೆ ಬರೋಣ ಅಂದ್ರೆ ಇಲ್ಲಿ ಕೆಲಸ ಬಿಟ್ಟು ಬರೋ ಹಾಗಿಲ್ಲ. ಪರವಾಗಿಲ್ಲ, ನನ್ನನ್ನ ಬಸ್ ಹತ್ತಿಸ್ಬಿಡಿ, ನಾನು ಹೋಗ್ತೀನಿ. ಜ್ಯೋತಿ,
ಜಾನಕಿ ರಾಮಯ್ಯನವ್ರನ್ನ ನಿನ್ ಜೊತೆ ಕರ್ಕೊಂಡು ಹೋಗು. ಬೇಡ್ರಿ, ಇಲ್ಲಿ ನೀವು ಒಬ್ರೇ ಆಗ್ಬಿಡ್ತೀರಾ. ಅರೆ ಏನಿದ್ ಕಿವಿ ಹತ್ರ? ಏನಿದು? ನಿಮ್ ನಾಟಕ ನನಗ್ ಗೊತ್ತು, ಬಿಡಿ. ಬಿಡಿ ಅಂದ್ರೆ ಬಿಟ್ಬಿಡ್ತೀನಾ? ನಾಳೆ ಬೇರೆ ಊರ್ಗ್ ಹೋಗ್ತಾ ಇದೀಯಾ, ಬರೋದು ಎಷ್ಟು ದಿವಸ ಆಗುತ್ತೋ ಏನೋ. ಓಹೋ ಮರ್ತೆ ಬಿಟ್ಟಿದ್ದೆ. ಐ ಆಮ್ ಸಾರಿ ಮರ್ತು ಬಿಟ್ಟಿದ್ದೆ. ಜ್ಯೋತಿ, ನನ್ನ ಜೂನಿಯರ್ನ ಚೆನ್ನಾಗಿ ನೋಡ್ಕೋಬೇಕು, ಹುಷಾರಾಗಿ ನೋಡ್ಕೋಬೇಕು. ಓಕೆ? ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಆಶೀರ್ವಾದ ಮಾಡಪ್ಪ. ಊರ ಹಬ್ಬಕ್ಕೆ ಬಂದು ಒಂದು ತುತ್ತು ಅನ್ನ ತಿಂದೆ ಹೋಗ್ತಾ ಇದ್ದಿಲ್ಲಮ್ಮ. ದೇವ್ರೆ, ನನ್ನನ್ನು ಎಂತ ಪರಿಸ್ಥಿತಿ ಕದ್ಯಪ್ಪ. ದೇವ್ರನ್ನೇನು ಅನ್ಬೇಡಪ್ಪ. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಡು ಹೋಗ್ತೀನಿ. ಒಂದು ಕಾಲದಲ್ಲಿ ನಮ್ಮ ಹೊಟ್ಟೆ ತುಂಬಿದ್ದು ಪ್ರಸಾದದಿಂದ ತಾನೇ. ಹೌದಮ್ಮ, ಹೌದು. ಇವರು ಮೃಷ್ಟಾನ್ನ ಭೋಜನ ಹಾಕಿದ್ರು ಆ ಪ್ರಸಾದಕ್ಕೆ ಸಾಟಿ ಅಲ್ಲಮ್ಮ. ನಿನ್ನಂತ ಮಗಳನ್ನ ಹೆತ್ತಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಮ್ಮ, ಹೆಮ್ಮೆ ಪಡ್ತೀನಿ. ಹೋಗ್ಬಾ, 100 ಕಾಲ ಸುಮಂಗಲಿಯಾಗಿ ಬಾಳಮ್ಮ. ನಾನು ಬರ್ತೀನಪ್ಪ. ಗೀತಾ, ಗೀತಾ, ರಾಜಣ್ಣ, ಏನ್ರಿ ಯಾಕೆ ಹಾಕಿ ಕಿರ್ಚ್ಕೊತಾ ಇದ್ದೀರಾ? ಕಿರ್ಚ್ಕೊಳ್ಳೋದ? ನನ್ ತಂಗಿ ಊರ್ ಹಬ್ಬಕ್ಕೆ ಅಂತ ಬಂದಿದ್ರೆ ಅವಳಿಗೆ ಅರಿಶಿನ ಕುಂಕುಮನು ಕೊಡದೆ ಅವಮಾನ ಮಾಡಿ ಕಳಿಸಿದ್ದೀರಾ. ನಾವೇನ್ ಅರಿಶಿನ ಕುಂಕುಮ ಹಚ್ಕೋಬೇಡ, ಊಟ ಮಾಡ್ಬೇಡ ಅಂತ ಹೇಳಿಲ್ವಲ್ಲ? ಅವಳೇ ನೀ ಮನೆಗೆ ಅತಿಥಿನ, ಈ ಮನೆ ಹೆಣ್ಮಗಳು. ಬಂದವ್ರಿಗೆಲ್ಲ ನೋಡ್ಬೇಕಾದ್ದು ಅವಳಿಗೂ ಜವಾಬ್ದಾರಿ ಇದೆ. ನಾವೇನ್ ನೋಡೋದು? ನೀವು ಹೆಂಗಸರಾಗಿ ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ ತವ್ರ ಮನೆ ಹೋದ್ರೆ ನಿಮ್ಗೆ ಈ ರೀತಿ ಅವಮಾನ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಓಹೋ, ಇದೇನು ಭಾವನವರಿಗೆ ಇದ್ದಕ್ಕಿದ್ದ ಹಾಗೆ ತಂಗಿ ಮೇಲೆ ಅಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಇದೆ. ಇಷ್ಟೊಂದು ಪ್ರೀತಿ ಇರೋರು ಮನೇಲೆ ಇದ್ದು ತಂಗಿಗೆ ಎಲ್ಲಾ ಸೇವೆಯನ್ನು ಮಾಡ್ಬೇಕಾಗಿತ್ತು. ನಾನು ಇಲ್ದಿದ್ರೇನಂತೆ? ರಾಜಣ್ಣ ಏನ್ ಸತ್ತೋಗಿದ್ನ? ಅವನು ನಂತರ ಜೊತೆಗೆ ಅಣ್ಣ ತಾನೆ. 24 ಗಂಟೆ ಕುಡ್ಕೊಂಡು ಅಲಿತಿರ್ತಾನಲ್ಲ, ನೋಡ್ಕೋಬೇಕಾಗಿತ್ತು. ಅವರು ರಾಜಕೀಯದಲ್ಲಿರೋರು, ಕುಡಿತಾರೆ, ತಿಂತಾರೆ, ಇನ್ನೊಂದು ಮಾಡ್ತಾರೆ. ಆ ಅದೃಷ್ಟ ನನಗಿಲ್ವಲ್ಲ ಅಂತ ನಿಮ್ಗೆ ಹೊಟ್ಟೆ ಉರಿನಾ? ನಾನು ಯಾಕೆ ಹೊಟ್ಟೆ ಉರ್ಕೊಂಡು ಸಾಯ್ಲಿ? ನಾಳೆ ಬಾಯ್ ಬಡ್ಕೊಂಡು ಸಾಯೋಳು ನೀನೇ. ನಿನ್ನಿಂದಲೇ ಅವ್ನು ಕುಡ್ಕಾಗಿರೋದು. ಮಂತ್ರಿ ಆಗೋ ಹುಚ್ಚಿನಿಂದ ಪಟ್ಟಣದಲ್ಲಿ ಯಾವಣ್ಣು ಸಹವಾಸ ಮಾಡ್ಕೊಂಡು ಸರ್ವಸ್ವನು ಅವಳಿಗೆ ಧಾರೆ ಏರಿತಾ ಇದ್ದಾನೆ. ಅವನು ಮಂತ್ರಿ ಆಗಲ್ಲ, ಕಂತ್ರಿ ಆಗಿ ಹುಚ್ಚು ನಾಯಿ ತರ ಬೀದಿ ಅಲಿತಾ ನೋಡ್ತಾ ಇರೋ. ಎಲೆಕ್ಷನ್ ಅಲ್ಲಿ ತಮ್ಮನ ಮುಂದೆ ಸೋತು ಅವಮಾನ ತಡಿಲಾರ್ದ ಹುಚ್ಚನಾಗಿರೋ ನೀನು ನನ್ನೇನು ಅನ್ನೋದು ನನಗೆ ಯಾರ ಮುಲಾಜನ ಬೇಕಾಗಿಲ್ಲ. ಅಯ್ಯೋ 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 ಅಯೋಗ್ಯ ಅಯೋಗ್ಯ ಅಯೋಗ್ಯ. ನಿನ್ನ ತಂಗಿ ಹಣದಿಂದಲೇ ಮೇಲೆ ಬಂದು ನನಗೆ ಯಾರ ಮುಲಾಜು ಬೇಕಾಗಿಲ್ಲ ಅಂತೀಯಲ್ಲ. ನೀನು ಮನುಷ್ಯ ಅಲ್ಲ ಕಣೋ, ಮನುಷ್ಯ ಅಲ್ಲ ಕಣೋ. ಒಡ ಹುಟ್ಟಿದವಳನ್ನ ಅವಮಾನ ಮಾಡಿ ಕಳಿಸ್ತೀಯಲ್ಲ, ಅವಳು ಶಾಪ ನಿನಗೆ ತಟ್ಟದೇ ಇರಲ್ಲ ಕಣೋ, ಅವಳು ಶಾಪ ನಿನಗೆ ತಟ್ಟದೇ ಇರಲ್ಲ ಕಣೋ. ಮುಚ್ಚ ಬಾಯಿ. ಏನು ಅಣ್ಣ ಅಂತ ಮರ್ಯಾದೆ ಕೊಟ್ರ ಬಾಯಿ ಬಂದಂಗ ಮಾತಾಡ್ತೀಯ? ಮನೆಗ್ ಬಂದವ್ರಿಗೆಲ್ಲ ಮೊಡ್ಲು ತುಂಬಕ್ಕೆ ಇದು ತೋರ್ದಪ್ಪನ ಛತ್ರ ಅಲ್ಲ, ಇದು ನನ್ನ ಮನೆ, ನನ್ನ ಇಷ್ಟ.
ಇಷ್ಟ ಇದ್ರೆ ಇರ್ಬೋದು, ಕಷ್ಟ ಆದ್ರೆ ಹೋಗ್ಬಾರ್ದು. ಇಷ್ಟಾದ್ಮೇಲೂ ನಾನ್ ನಿನ್ ಜೊತೆಲಿದ್ರೆ ನನ್ನ ಸರ್ವನಾಶ ಖಂಡಿತ. ಹೌದು ಅಂದ್ರೆ ಈ ಕ್ಷಣನೇ ಭಾಗ ಆಗ್ಬಿಡ್ಲಿ. ಭಾಗ ಯಾಕೆ ಆಗ್ಬೇಕು? ಈ ಮನೆ ನಮ್ದು, ನಾನ್ ಬಿಟ್ಕೊಡಲ್ಲ. ಇದೇ ನಿನ್ನೊಬ್ಬಳ ಜಾಗಿರೇನೆ? ಹೌದೇ, ನನ್ ಜಾಗಿರೆ. ಈ ಮನೆ ಆಸ್ತಿ ಎಲ್ಲ ನನ್ ಗಂಡನ ಹೆಸರಲ್ಲೇ ಇರೋದು. ನೋಡಿದ್ರ ಬೇಡ ಬೇಡ ಅಂತ ನಾನು ಅವತ್ತೇ ಬಡ್ಕೊಂಡೆ. ಕೇಳಿದ್ರ ನನ್ ಮಾತಾ? ನನ್ನ ತಮ್ಮ ತಾನೆ ಅಂತ ಈ ಮನೆ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ರಿ. ಈಗ ನೋಡಿ ಎಲ್ಲ ನಮ್ದೇ ಅಂತ ಕಿತ್ಕೊಂಡು ನಮ್ಮನ್ ಬೀದಿಗಟ್ತಾ ಇದ್ದಾರೆ. ಈ ಮನೇಲಿ ಇರೋದಕ್ಕಿಂತ ನಾವು ಬೀದಿಲಿರೋದೇ ವಾಸಿ ಕಣೆ. ನಡಿ ಹೋಗೋಣ. ಕಟ್ಟು ಗಂಟು ಮುಟ್ಟೆ. ಅಪ್ಪ ಬಾ ಹೋಗೋಣ. ಅಪ್ಪ ನನ್ನ ಹತ್ರ ಇರ್ಬೇಕು. ಏಯ್, ಅಪ್ಪ ನನ್ ಜೊತೆಲಿ ಇರ್ತಾರೆ. ಸಾಧ್ಯನೇ ಇಲ್ಲ. ಅಪ್ಪ ನನ್ನ ಹತ್ರನೇ ಇರ್ಬೇಕು. ನಾನ್ ಹಿರಿ ಮಗ, ಅಪ್ಪ ನನ್ ಜೊತೆಲಿ ಇರ್ತಾರೆ. ಅಪ್ಪ ನನ್ನ ಹತ್ರ ಇರ್ಬೇಕು. ಎಷ್ಟು ಮಾತಾಡ್ತಾ ಇದೀಯ? ನಿಲ್ಲಿಸ್ರು. ನಿಲ್ಸಿ. ನಾನು ನಿಮ್ಮಿಬ್ಬರ ಹತ್ರನೂ ಇರೋಲ್ಲ. ನೀವು ನನ್ನ ಮಕ್ಕಳೇ ಅಲ್ಲ. ನನಗೆ ನನ್ನ ಹಿರಿಯರು ಬಾಳಿ ಬದುಕಿದ ಮನೆ ಇದೆ. ಅದೇ ನನಗೆ ಸ್ವರ್ಗ. ನಾನು ಅಲ್ಲೇ ಇರ್ತೀನಿ. ಬಡತನದಲ್ಲಿದ್ದ ನೆಮ್ಮದಿ ಶ್ರೀಮಂತರಾದ ಮೇಲೆ ಎಲ್ಲ ಹಾಳಾಗೋಯ್ತು. ಮನುಷ್ಯತ್ವ ಕಳ್ಕೊಂಡು ಮೃಗಗಳಾಗಿದ್ದೀರಿ. ಇನ್ನು ನಾನು ನಿಮ್ ಜೊತೆ ಇರೋಲ್ಲ. ಬಿಡ್ರೋ ಬಿಡ್ರೋ, ದಾರಿ ಬಿಡ್ರೋ. ಇರೋಕೊಂದ್ ನೆಲೆ ಇಲ್ಲದೆ ನಾನು ನನ್ನ ಹೆಂಡತಿ ಮಕ್ಕಳು ಅತಂತ್ರರಾಗಿದ್ದೀವಿ. ಕೊನೆ ತನಕ ನಿನ್ನ ಪಾದ ಸೇವೆ ಮಾಡ್ಕೊಂಡು ನಾವು ಪಾಪ ಕಳ್ಕೊತೀವಿ. ಬೇಡ ಅನ್ಬೇಡಪ್ಪ, ನಮಗೆ ಆಶ್ರಯ ಕೊಡಪ್ಪ. ಅದು ನಮ್ಮ ಹಿರೀಕರಿದ್ದ ಮನೆ. ಬೇಡ ಅನ್ನೋಕ್ ನಾನ್ಯಾರಪ್ಪ? ನೀನು ನನ್ನ ಹಿರಿ ಮಗ. ಈ ಹೊಸ ಮನೆ ಅವನಿಗೆ ಯಾಕೆ ಸೇರಿದ್ದು? ಆ ಹಳೆ ಮನೆ ನಿನಗೆ ಸೇರಿದ್ದು. ರಾಜು, ಚಂದ್ರಿ, ನಡೀರಿ ಹೋಗೋಣ.